ಸತತ ಮಳೆ ಪರಿಣಾಮ ರಾಯಚೂರಿನಲ್ಲಿ ಎಲ್ಲೆಂದರಲ್ಲಿ ರಸ್ತೆ ಗುಂಡಿಗಳು ನಿರ್ಮಾಣವಾಗಿದೆ. ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ಹೈದರಾಬಾದ್ ಬೆಳಗಾವಿ ಹೆದ್ದಾರಿ ಕೆಸರುಗದ್ದೆಯಂತಾಗಿದ್ದು ಸಾಲು ಸಾಲು ಅಪಘಾತಗಳು ಸಂಭವಿಸ್ತಾ ಇದೆ. ಹತ್ತಾರು ಬೈಕ್ ಸವಾರರು ಸ್ಕಿಡ್ ಆಗಿ ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಇತ್ತೀಚೆಗೆ ಇಬ್ಬರು ಬೈಕ್ ಸವಾರರು ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ಅವಾಂತರ ಸಂಭವಿಸ್ತಾ ಇದ್ರೂ ರಸ್ತೆ ಗುಂಡಿ ಮುಚ್ಚದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತತ ಮಳೆ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಅವಾಂತರ ಸೃಷ್ಟಿಯಾಗಿದೆ. ನಿರಂತರ ಮಳೆ ಹಿನ್ನೆಲೆ ಮನೆಯೊಂದರ ಗೋಡೆ ಕುಸಿದು ಬಿದ್ದಿದ್ದು ವೃದ್ಧೆ ಗಾಯಗೊಂಡಿದ್ದಾರೆ. ಕಾರವಾರ ತಾಲೂಕಿನ ಕೋಡಿಭಾಗ ಸಾಯಿಕಟ್ಟ ಬಳಿ ಈ ಘಟನೆ ನಡೆದಿದೆ. ಮಳೆ ಅಬ್ಬರಕ್ಕೆ ವಿಜಯ ಪಾಲೇಕರ್ ಎಂಬ ವೃದ್ಧೆಯ ಮನೆಯ ಗೋಡೆ ಕುಸಿತವಾಗಿದೆ. ವಿಜಯ ಅವರು ಬಟ್ಟೆ ತೆಗೆಯುವುದಕ್ಕೆ ಬಾತ್ರೂಮ್ಗೆ ಹೋಗಿದ್ದಾಗ ಏಕಾಏಕಿ ಗೋಡೆ ಕುಸಿದಿದೆ. ಮನೆ ಗೋಡೆ ಬಿದ್ದ ಪರಿಣಾಮ ವಿಜಯ್ ಅವರ ಕೈಗೆ ಗಾಯ ಆಗಿದೆ. ಸಮುದ್ರದ ಭಾರೀ ಅಲೆಗಳ ಹೊಡೆತಕ್ಕೆ ನಾಡದೋಣಿ ಮಗುಚಿ ಬಿದ್ದಿದೆ. ಉಡುಪಿ ತಾಲೂಕಿನ ತೊಟ್ಟಂ ಸಮುದ್ರ ತೀರದ ಬಳಿ ಈ ಘಟನೆ ನಡೆದಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ಕಡಲು ಪ್ರಕ್ಷುಬ್ಧವಾಗಿದೆ. ಭಾರೀ ಮಳೆ ಮಧ್ಯೆಯೂ ಮೀನುಗಾರರು ಇಂದು ಮುಂಜಾನೆ ಮೀನುಗಾರಿಕೆಗೆ ತೆರಳಿದ್ದಾರೆ. ಈ ವೇಳೆ ಭಾರೀ ಅಲೆಗಳ ಹೊಡೆತಕ್ಕೆ ಸಿಲುಕಿ ನಾಡದೋಣಿ ಪಲ್ಟಿಯಾಗಿದ್ದು ನಾಡದೋಣಿಯಲ್ಲಿದ್ದ 4 ನೀರಿಗೆ ಬಿದ್ದಿದ್ದಾರೆ. ತಕ್ಷಣವೇ ನೆರವಿಗೆ ಧಾವಿಸಿದ ಸ್ಥಳೀಯರು 4 ಮೀನುಗಾರರನ್ನ ರಕ್ಷಿಸಿದ್ದಾರೆ. ರಭಸವಾಗಿ ಹರಿತಾ ಇರುವ ನೀರಿನಲ್ಲಿ ಯುವಕರು ಮೀನು ಹಿಡಿಯೋದಕ್ಕೆ ದುಸ್ಸಾಹಸ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಜಲಾಶಯದಲ್ಲಿ ಯುವಕರು ಹುಚ್ಚಾಟ ನಡೆಸಿದ್ದಾರೆ. ಮುಲ್ಲಾಮಾರಿ ಜಲಾಶಯ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆ ಡ್ಯಾಂನಿಂದ ಭಾರೀ ಪ್ರಮಾಣದಲ್ಲಿ ನದಿಗೆ ನೀರು ಬಿಡಲಾಗಿದೆ. ಡ್ಯಾಂ ಗೇಟ್ ಮುಂಭಾಗದಲ್ಲಿ ರಭಸವಾಗಿ ಹರಿಯುವ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ಯುವಕರು ಯತ್ನಿಸಿದ್ದು ಯುವಕರ ನಡೆಗೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟಕ್ಕೆ ಸರಣಿ ಅವಾಂತರಗಳು ಸಂಭವಿಸಿದೆ. ಸತತ ಮಳೆ ಹಿನ್ನೆಲೆ ಹೊನ್ನಾವರ ಭಾಸ್ಕೇರಿ ಹೊಳೆ ತುಂಬಿದ್ದು ಹತ್ತಾರು ತೋಟಗಳಿಗೆ ಹೊಳೆ ನೀರು ನುಗ್ಗಿದೆ. ಮತ್ತೊಂದು ಕಡೆ ಗೇರುಸೊಪ್ಪಾದ ಡ್ಯಾಂನಿಂದ ನೀರು ಬಿಟ್ಟಿದ್ರಿಂದ ನದಿ ತೀರದ ಪ್ರದೇಶಗಳಿಗೆ ನೀರು ಹೊಕ್ಕಿದೆ. ಇನ್ನು ಹೊನ್ನಾವರದ ಕರ್ನಲ್ ಕಂಬದ ಸಮೀಪ ಗುಡ್ಡದಲ್ಲಿ ಸಣ್ಣ ಪ್ರಮಾಣದ ಕುಸಿತವಾಗಿದೆ. ಗುಡ್ಡ ಕುಸಿದ ಹಿನ್ನೆಲೆ ರಸ್ತೆ ಮೇಲೆ ಮಣ್ಣು ಬಿದ್ದಿದ್ದು ಈ ರಸ್ತೆಯಲ್ಲಿ ಸಂಚರಿಸುವ ಸವಾರರು ಭಯಭೀತರಾಗಿದ್ದಾರೆ. ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ. ಬೆಳೆಗಳನ್ನು ಕಟಾವು ಮಾಡುವ ಸಂದರ್ಭದಲ್ಲೇ ಅನಿರೀಕ್ಷಿತವಾಗಿ ಸುರಿತಾ ಇರುವ ಮಳೆಯಿಂದ ಬೆಳೆದ ಬೆಳೆಗಳನ್ನು ಕಟಾವು ಮಾಡೋದಕ್ಕೆ ಆಗದೆ ಜಮೀನಿನಲ್ಲಿ ಬೆಳೆಗಳು ಮೊಳಕೆಯೊಡೆಯೋದಕ್ಕೆ ಆರಂಭಿಸಿವೆ. ಆಗಸ್ಟ್ ಕೊನೆಯ ವಾರದಲ್ಲಿ ಕಟಾವು ಮಾಡಬೇಕಿದ್ದ ಹೆಸರು ಹಾಗೂ ಉದ್ದಿನ ಬೇಳೆಗಳು ಮಳೆಯಿಂದಾಗಿ ಕಟಾವು ಮಾಡೋದಕ್ಕೆ ಆಗದೆ ಜಮೀನಿನಲ್ಲೇ ಮೊಳಕೆಯೊಡೆಯೋದಕ್ಕೆ ಆರಂಭಿಸಿವೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸದ್ಯ ಅನಿರೀಕ್ಷಿತ ಮಳೆ ಕಂಟಕವಾಗಿ ಕಾಡುವುದಕ್ಕೆ ಆರಂಭಿಸಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ವೀರ ಹೆಸರಿನ ಕಾಡಾನೆಯ ಉಪಟಳ ಹೆಚ್ಚಾಗಿದೆ. ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಓಡಾಟ ನಡೆಸ್ತಾ ಇರುವ ಬಂಡೀಪುರ ವೀರ ಹೆಸರಿನ ಕಾಡಾನೆ ಆ ಕ್ವಾಟ್ಲೆಗೆ ಜನ ಕಂಗಾಲಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಆಹಾರ ಅರಸಿ ಬಂಡೀಪುರ ವೀರ ಕಾಡಾನೆ ರಸ್ತೆಗೆ ಬಂದಿದ್ದು ಕಾಡಾನೆಯನ್ನ ಕಂಡು ಪ್ರವಾಸಿಗರು ಭಯಭೀತಗೊಂಡಿದ್ದಾರೆ. ಕೆಲ ತಿಂಗಳಿನಿಂದಲೂ ತರಕಾರಿ ಸಾಗಿಸುವ ವಾಹನಗಳ ಮೇಲೆ ಈ ಕಾಡಾನೆ ದಾಳಿ ನಡೆಸ್ತಾ ಇದ್ದು ಬಂಡೀಪುರದಿಂದ ಊಟಿಗೆ ತೆರಳೋದಕ್ಕೆ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸಂಜೆಯೂ ಅರಣ್ಯ ಇಲಾಖೆ ಜೀಪನ್ನ ಬಂಡೀಪುರ ಕಾಡಾನೆ ಅಟ್ಟಾಡಿಸಿದ್ದು ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಹಾಗೂ ಪ್ರವಾಸಿಗರು ಅರಣ್ಯ ಇಲಾಖೆಗೆ ಆಗ್ರಹ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.